ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಮನೆಗೆ ಕೂಲರ್ ಬಂದಿದೆ. ಓಕೆನಾ, ಓರಿಯೆಂಟಲ್ ಕಂಪ್ನಿದೆ ಎಲೆಕ್ಟ್ರಿಕ್ ಕೂಲರು. ಸ್ಮಾರ್ಟ್ ಅಂತ, ಸ್ವಿಚ್ ಇನ್ ಸ್ಮಾರ್ಟ್ ಅಂತ. ಓಕೆನಾ, ಈ ರೀತಿ ಇದೆ ಬಾಕ್ಸು. ಓಕೆನಾ, ಫಸ್ಟು ಒಳಗೋಗಿ ಅನ್ಬಾಕ್ಸ್ ಮಾಡಿ ನೋಡೋಣ. ಇರಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ಬೇಸಿಗೆ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಸೆಕೆ ಆಗ್ತಿದೆ. ಅದರಿಂದ ಫ್ಯಾನ್ಗೇನೇನೋ ವರ್ಕ್ ಆಗೋಲ್ಲ ಕ್ಲೀನಾಗೆ. ಓಕೆನಾ, ಫ್ಯಾನ್ ಗಾಳಿ ಸಾಲಲ್ಲ ಅಂದ್ಬಿಟ್ಟು ಇವತ್ತು ನೋಡಿ ನಾವು ಓರಿಯೆಂಟ್ ಕಂಪ್ನಿದು ಕೂಲರ್ ತಂದಿದ್ದೀವಿ. ಓಕೆನಾ, ಇದನ್ನ ಅನ್ಬಾಕ್ಸ್ ಮಾಡಿ ಡೀಟೇಲಾಗಿ ಹೇಗೆ ವರ್ಕ್ ಆಗ್ತಿದೆ ಏನಂತ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ನೋಡಿ, ಪ್ರಾಡಕ್ಟ್ ನೋಡೋಕ್ಕೆ ಈ ರೀತಿ ಇದೆ. ಓಕೆನಾ, ಇದು ಬಂದು ಫುಲ್ಲು ಪ್ಯಾಕ್ ಇದೆ. ಓಕೆನಾ, ಇದು ಬಂದು ಓರಿಯೆಂಟ್ ಕಂಪ್ನಿದು. ಓಕೆನಾ, ಇನ್ನು ನಾವು ಇದು ಸ್ಟ್ರ್ಯಾಪ್ ಏನೂ ಓಪನ್ ಮಾಡಿಲ್ಲ. ಓಕೆನಾ, ನೋಡಿ, ಫ್ರಂಟ್ ನೋಡೋಕ್ಕೆ ಈ ರೀತಿ ಇದೆ. ಫಸ್ಟ್ ನಾನು ಇದು ಸ್ಟ್ರ್ಯಾಪ್ ಓಪನ್ ಮಾಡ್ಕೋತೀನಿ. ನೋಡಿ, ಇದು ಬ್ರ್ಯಾಂಡ್ ಬಂದು ಓರಿಯೆಂಟ್ ಕಂಪ್ನಿದು ಎಲೆಕ್ಟ್ರಿಕ್ಕು ಸ್ವಿಚ್ ಟು ಸ್ಮಾರ್ಟ್ ಅಂತ ಇದೆ. ಓಕೆನಾ, ಏರ್ ಕೂಲ್ಡ್. ಓಕೆನಾ, ಸ್ಮಾರ್ಟ್ ಡಿಲೆಕ್ಸ್ ಅಂತ ಇದೆ. ಇದು ಮಾಡಲು ನಂಬರು. ಓಕೆನಾ, CPU 18001H ಅಂತ. ಓಕೆನಾ, ಫ್ರಂಟಿಂದ ನೋಡೋಕ್ಕೆ ಈ ರೀತಿ ಇದೆ. ಓಕೆನಾ, ನೋಡಿ, 25% ಮೋರ್ ಕೂಲಿಂಗ್, 45% ವಾಟರ್ ರೆಸಿಸ್ಟೆನ್ಸ್ ಅಂತ ಇದೆ. ಯಾಕೆಂದರೆ ಈ ಥರ ಜಾಲರಿ ಥರ ಇರುತ್ತೆ ಇದು. ಓಕೆನಾ, ನೀರು ಬರೋ ಹತ್ರ. ಮತ್ತು ಇದು ಸ್ಪ್ರಿಂಗ್ ಆಗುತ್ತೆ. ಓಕೆನಾ, ಹತ್ರದ್ದು ಕೊಟ್ಟಿದ್ದಾರೆ. ಮತ್ತು ಐಸ್ ಕೂಲ್ ಆಗುತ್ತಲ್ಲ, ಅದು ಆಪ್ಷನ್ ಕೊಟ್ಟಿದ್ದಾರೆ. ಡಸ್ಟ್ ಫಿಲ್ಟರ್ ಅಂತ ಕೊಟ್ಟಿದ್ದಾರೆ. ಡಸ್ಟ್ ಏನಾರು ಹೋದರೆ ಫಿಲ್ಟ್ರ್ ಆಗುತ್ತೆ ಅಂತ. ಓಕೆನಾ, ಮತ್ತು ಈ ಕಡೆ ನೋಡೋಕ್ಕೆ ಈ ರೀತಿ ಇದೆ. ಓಕೆನಾ, ಈ ಕಡೆ ಏನಿಲ್ಲ. ನೆಕ್ಸ್ಟು ಈ ಕಡೆಯೂ ಸೇಮ್ ಅದೇ ಇದೆ. ಓಕೆನಾ, ಕೂಲರ್ ನೋಡೋಕ್ಕೆ ಈ ಥರ ಚಿತ್ರ ಇದೆ. ಓಕೆನಾ, ಈ ಕಡೆ ನೋಡಿ, ಫುಲ್ ಸ್ಪೆಕ್ಸ್ ಕೊಟ್ಟಿದ್ದಾರೆ. ಓಕೆನಾ, ನೋಡಿ, ಮತ್ತು ಇದರಲ್ಲಿ ವೀಲ್ ಇದೆ. ಇನ್ವರ್ಟರ್ ಕಾಂಪಟೇಬಲ್ಲು. ಓಕೆನಾ, UPS ಇನ್ವರ್ಟ್ರಲ್ಲಿ ಓಡುತ್ತೆ. ಓಕೆನಾ, ಇವಾಗ ಬನ್ನಿ ಇದು ಓಪನ್ ಮಾಡ್ಕೊಳ್ಳೋಣ. ನೋಡಿ, ನೋಡಿ, ಮೇಲ್ಗಡೆಯಿಂದ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಓಕೆನಾ, ಈ ರೀತಿ ಓಪನ್ ಆಗುತ್ತೆ. ಇದು ಎರಡೇ ಇರುತ್ತೆ ಥರ್ಮೋಕೋಲು. ಓಕೆನಾ, ಮೇಲ್ಗಡೆ ಡೈರೆಕ್ಟಾಗಿ ನೋಡೋಕ್ಕೆ ಕೂಲರ್ ಸಿಗುತ್ತೆ. ಕೂಲರು ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ ಇದು ಕೂಲರ್ ಇದೆ ಡೈರೆಕ್ಟಾಗೆ. ಓಕೆನಾ, ಮೇಲ್ಗಡೆಯಿಂದ ಇಲ್ಲಿ ಸೈಡ್ ಈ ಕಡೆ ಎರಡು ಹ್ಯಾಂಡ್ಲು ಥರ ಸಿಗುತ್ತೆ. ನೋಡಿ, ಇದು ಕೂಲರ್ ಇದೆ. ಈ ಬಾಕ್ಸಲ್ಲಿ ಇನ್ನೇನಿಲ್ಲ, ಬರೀ ಕಾಟನ್. ಓಕೆನಾ, ಬಾಕ್ಸಲ್ಲಿ ಇನ್ನೇನಿಲ್ಲ. ಇಲ್ಲಿ ಕೂಲರ್ ತೋರಿಸ್ತೀನಿ. ಓಕೆನಾ, ಇದು ಕೂಲರ್ ನೋಡಿ. ಕೂಲರ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಓಕೆನಾ, ಇದು ವೀಲ್ ಇದೆ ಕೆಳಗೆ. ನೋಡಿ, ಸಣ್ಣದು ವೀಲ್ ಇದೆ. ಓಕೆನಾ, 4 ಸೈಡು. ಓಕೆನಾ, ಇದು ಬಂದು ವಾಟರ್ ಕೆಪಾಸಿಟಿ ಟ್ಯಾಂಕು. ಓಕೆನಾ, ಫ್ರಂಟ್ ಬಂದು ಗ್ರಾಫಿಕ್ಸ್ ಡಿಸೈನ್ ಇದೆ. ಓಕೆನಾ, ಇದು ಬಂದು ಏರ್ ಅಡ್ಜಸ್ಟಬಲ್ ಇದು. ಓಕೆನಾ, ನೋಡಿ, ಇದು ಹಿಂಗೆ ಅಡ್ಜಸ್ಟ್ ಆಗುತ್ತೆ. ಓಕೆನಾ, ನೆಕ್ಸ್ಟು ಟಾಪ್ ಬಂದರೆ ನೋಡಿ, ಇದು ಬಂದು ಫಂಕ್ಷನ್ನು. ಇದು ಬಂದು ಆಫು. ನೋಡಿ, ಇಲ್ಲಿ ಆಫ್ ಇದೆಯಲ್ಲ, ಆಫ್ ಇದು. ಇದು ಬಂದು ಬರೀ ವಾಟರು ಬರುತ್ತೆ. ಓಕೆನಾ, ಸ್ಪ್ರಿಂಗ್ ಆಗೋಲ್ಲ. ಇದು ಒಂದರಲ್ಲೇ 2 ಆಪ್ಷನ್ ಇದೆ. ಇಲ್ಲಿಗೆ ಬಂದರೆ ಕಂಪ್ಲೀಟ್ ಆಫು. ಇದು ಸ್ಪ್ರಿಂಗ್ ಆಗೋಲ್ಲ ಮತ್ತು ವಾಟ್ರ್ ಬರೋಲ್ಲ. ಇಲ್ಲಿಗೆ ಬಂದರೆ ವಾಟ್ರ್ ಬಂದು ಕೂಲ್ ಆಗುತ್ತೆ. ಇದು ಸ್ಪ್ರಿಂಗ್ ಆಗೋಲ್ಲ. ಆ ಕಡೆ ಇದು ಬರುತ್ತಲ್ಲ, ಹಿಂಗೆ ಓಡಾಡೋಲ್ಲ. ಇದು ಬಂದು ವಾಟ್ರನ್ನು ಬರುತ್ತೆ, ಸ್ಪ್ರಿಂಗು ಆಗುತ್ತೆ. ಇಲ್ಲಿ ಬಂದು ವಾಟ್ರ್ ಬರೋಲ್ಲ, ಬರೀ ಸ್ಪ್ರಿಂಗ್ ಆಗುತ್ತೆ. ಓಕೆನಾ, ಇಲ್ಲಿ ಸ್ಪ್ರಿಂಗ್ ಆಗುತ್ತೆ, ಇಲ್ಲಿ ವಾಟ್ರ್ ಬರುತ್ತೆ. ಇದರಲ್ಲಿ 2 ವರ್ಕ್ ಆಗುತ್ತೆ. ಇಲ್ಲಿಗಿಟ್ರೆ ಕಂಪ್ಲೀಟಾಗಿ ಆಫ್ ಆಗುತ್ತೆ. ಓಕೆನಾ, ಇಲ್ಲಿ ಬಂದು ಆಫ್ ಇದೆ. ಇದು ಬಂದು ಫಸ್ಟು. ಓಕೆನಾ, ಇಲ್ಲಿಗೆ ಬಂದರೆ ಸೆಕೆಂಡು, ಇಲ್ಲಿಗೆ ಬಂದರೆ 3 ಸ್ಪೀಡ್ ಕಂಟ್ರೋಲು. ಇದು ಫಂಕ್ಷನು. ಓಕೆನಾ, ಬ್ರ್ಯಾಂಡ್ ಬಂದು ಓರಿಯೆಂಟ್ ಎಲೆಕ್ಟ್ರಿಕಲ್. ಇಲ್ಲಿ ಬ್ರ್ಯಾಂಡಿಂಗ್ ಇದೆ. ಓಕೆನಾ, ಮತ್ತು ಸೈಡಿಗೆ ಬಂದರೆ ನೋಡಿ, ಇದು ಪವರ್ ಕಾರ್ಡ್ ಇದೆ. ಓಕೆನಾ, ಪವರ್ ಕಾರ್ಡ್ ಏನೋ ಒಂದು 2 ಮೀಟ್ರ್ ವೈರ್ ಇದೆ. ಓಕೆನಾ, ಸೈಡಲ್ಲಿ ನೋಡೋಕ್ಕೆ ಈ ರೀತಿ ಇದೆ. ಓಕೆನಾ, ನೆಕ್ಸ್ಟ್ ತಿರ್ಗಿ ಬ್ಯಾಕ್ ಸೈಡ್ ಬಂದರೆ, ಬ್ಯಾಕ್ ಸೈಡ್ ನೋಡಿ, ಇದು ಮೆಶ್ ಇದೆ. ಓಕೆನಾ, ಇದು ಬಂದು ಡಸ್ಟ್ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ಡಸ್ಟ್ ಹೋಗೋಕ್ಕಿಂತ ಜಾಸ್ತಿ ಹೋಲಿದೆ ಇದು. ಓಕೆನಾ, ಹೋಲ್ ಜಾಸ್ತಿ ದೊಡ್ಡದಿದೆ. ಡಸ್ಟು ಒಳಗೆ ಹೋಗುತ್ತೆ. ಓಕೆನಾ, ಇದೆಲ್ಲ ಸೀಲ್ ಮಾಡಿದ್ದಾರೆ. ಇದು ಹಿಂಗೆ ಓಪನ್ ಮಾಡ್ಬೋದು. ಇದು ಬಂದು ಐಸ್ ಟ್ರೇ. ಓಕೆನಾ, ಇದು ಬಂದು ಐಸ್ ಟ್ರೇ. ಮತ್ತು ಈ ಕಡೆ ಬಂದು
ನಮಗೆ ಸೇಮ್ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ಬಂದು ಡ್ರೈನ್ ಹೋಲ್ ಇದೆ, ಓಕೆನಾ. ಇಲ್ಲಿ ನೀರು ಈ ಬಾಕ್ಸಲ್ಲಿ ಇರುತ್ತಲ್ಲ, ಇದು ಈಚೆ ತೆಗೆಯೋದಕ್ಕೆ ಇದು ಹೋಲ್ ಇದೆ ನೋಡಿ. ಇಲ್ಲಿ ಅವರೇ ತೋರಿಸಿರೋ ಥರ ಡಿಲೆಕ್ಸ್ 18 ಲೀಟರ್ ಕೆಪಾಸಿಟಿ, ಓಕೆನಾ. ಇದು ಬಂದು ಪವರ್ 130 ವಾಟ್ ಕನ್ಸಂಪ್ಷನ್ ಮಾಡುತ್ತೆ, 50 ಗಿಗಾಹರ್ಟ್ಸು, 140 ವ್ಯಾಟಲ್ಲಿ ರನ್ ಆಗುತ್ತೆ, ಓಕೆನಾ. ಮಾಡಲ್ ಬಂದು CP1801H ಅಂತ, ಓಕೆನಾ. ಬ್ಯಾಕ್ ಸೈಡಿಂದ ಈ ರೀತಿ ಇದೆ, ಓಕೆನಾ. ಇವಾಗ ನಾವು ಇನ್ನು ರನ್ ಮಾಡಿ ತೋರಿಸ್ತೀನಿ ನೋಡಿ. ಪವರ್ ಕಾರ್ಡ್ ಇಲ್ಲೇ ಇದೆ, ಆನ್ ಮಾಡ್ತೀನಿ ರೀ ನೋಡಿ. ಪವರ್ ಕಾರ್ಡ್ ಹಾಕಿದ್ದೀನಿ ನೋಡಿ, ಪವರ್ ಆನ್ ಮಾಡಿದ್ದೀನಿ, ಓಕೆನಾ. ಮೆನ್ಸ್ ಕಾರ್ಡ್ ಬಂದು ಇಷ್ಟುದ್ದ ಬರುತ್ತೆ, ಓಕೆನಾ. ನೋಡಿ ಇಷ್ಟುದ್ದ ಬರುತ್ತೆ ವೈರು, ಓಕೆನಾ. ಇವಾಗ ನಾವು ಇದು ಸ್ಪೀಡ್ ಕಂಟ್ರೋಲು ಇವಾಗ ಆನ್ ಮಾಡೋಣ, ನೋಡೋಣ ಯಾವುದ್ಯಾವುದು ಎಷ್ಟೆಷ್ಟು ಸ್ಪೀಡ್ ವರ್ಕ್ ಆಗುತ್ತೆ ಅಂತ. ಇದು ಫಸ್ಟ್ನೇದ ಲಾಸ್ಟ್ನೇದ ಗೊತ್ತಿಲ್ಲ ನೋಡಿ. ನೋಡಿ ಇದರಲ್ಲಿ ಕನೆಕ್ಷನ್ನು ರಾಂಗ್ ಇದೆ ಅನಿಸುತ್ತೆ, ಓಕೆನಾ. ಆಫ್ ಇದೆ, ಆಫ್ ಆದಮೇಲೆ ಫಸ್ಟ್ ಬರಬೇಕು, ಲಾಸ್ಟ್ ಹೈ ಸ್ಪೀಡ್ ಬರುತ್ತೆ, ಓಕೆನಾ. ಇದು ಸೆಕೆಂಡ್ ಸ್ಪೀಡು, ಇದು ಫಸ್ಟ್ ಸ್ಪೀಡು. ಆನ್ ಮಾಡಿದ ತಕ್ಷಣ ಫಸ್ಟು ಸೆಕೆಂಡು 3 ಇರಬೇಕು ಲೆಕ್ಕದಲ್ಲಿ. ಇವ್ರು ಏನು ಮಾಡಿದ್ದಾರೆ 3, 2, 1 ಕೊಟ್ಬಿಟ್ಟಿದ್ದಾರೆ, ಓಕೆನಾ. ಆನ್ ಮಾಡಿದ ತಕ್ಷಣ ಫುಲ್ ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಇದು ಎಷ್ಟು ಸ್ಪೀಡು ಎಷ್ಟು ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. 1ರಲ್ಲಿ ಎಷ್ಟು ವರ್ಕ್ ಆಗುತ್ತೆ, 2ರಲ್ಲಿ ಎಷ್ಟು ಫ್ಲೋ ಬರುತ್ತೆ ಏರು, 3ನೇದ್ರಲ್ಲಿ ಎಷ್ಟು ಫ್ಲೋ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಕವರ್ ಇಟ್ಟು ತೋರಿಸ್ತೀನಿ ನಾನು ನೋಡಿ. 3ನೇ ಸ್ಪೀಡಲ್ಲಿ ಎಷ್ಟು ವರ್ಕ್ ಆಗುತ್ತೆ, ಫಸ್ಟ್ನೇ ಸ್ಪೀಡಲ್ಲಿ ತೋರಿಸ್ತೀನಿ ಫಸ್ಟು. ಫಾಸ್ಟಾಗಿ ವರ್ಕ್ ಆಗುತ್ತೆ, ಓಕೆನಾ. ಇದು ಕನೆಕ್ಷನ್ ಬಂದು ಉಲ್ಟಾ ಇದೆ, ಅದು ಫಸ್ಟು ಸೆಕೆಂಡು 3 ಮಾಡಬೇಕಾಯ್ತು. ಆನ್ ಆಗಿದ ತಕ್ಷಣ 3ನೇ ಸ್ಪೀಡ್ ಓಡುತ್ತೆ, ಆಮೇಲೆ 2 ಓಡುತ್ತೆ, ಆಮೇಲೆ 1ನೇದು ಓಡುತ್ತೆ, ಓಕೆನಾ. ಇದು ಬಂದು ನಾವು ವಾಟರ್ ಹಾಕಿದ್ಮೇಲೆ ಚೆಕ್ ಮಾಡೋಕ್ಕಾಗೋದು, ಓಕೆನಾ. ಇದು ಫಸ್ಟು ನಾವು ಇದು ಚೆಕ್ ಮಾಡಿದ್ವಿ, ಇವಾಗ ಕಂಪ್ಲೀಟಾಗಿ ವರ್ಕ್ ಆಗ್ತಿದೆ, ಓಕೆನಾ. ವಾಟರ್ ಹಾಕಿದ್ಮೇಲೆ ವಾಟರ್ ಯಾವ ಥರ ವರ್ಕ್ ಆಗುತ್ತೆ ಅದು ತೋರಿಸ್ತೀನಿ. ನೋಡಿ ಇವಾಗ ಕೂಲರ್ಗೆ ನೀರು ಹಾಕಿದ್ದೀನಿ, ಓಕೆನಾ. ಇಲ್ಲಿ ಸ್ವಿಚ್ ಆನ್ ಮಾಡ್ತೀನಿ ನೋಡಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ನೋಡಿ ಇವಾಗ ಆಫ್ ಇದೆ, ಸ್ಪೀಡು 1ರಲ್ಲಿ ಓಡ್ತಾ ಇದೆ, ಓಕೆನಾ. ಇದು ಆಫ್ ಇದೆ. ಇವಾಗ ನಾನು ಆನ್ ಮಾಡ್ತೀನಿ ನೋಡಿ. ಇದು ಬಂದು ಬರೀ ವಾಟ್ರ್ ಮಾತ್ರ ಪಂಪ್ ಮಾಡುತ್ತೆ ನೋಡಿ, ಬರೀ ವಾಟ್ರ್ ಮಾತ್ರ ಬರುತ್ತೆ, ಬಟ್ಟು ವೆರಿ ಕೋಲ್ಡ್ ಇದೆ, ಓಕೆನಾ. ಇಲ್ಲಿ ಫಸ್ಟ್ನೇದಕ್ಕೆ ಹಾಕಿದ್ರೆ ಇಲ್ಲಿ ವಾಟ್ರ್ ಮಾತ್ರ ಬರುತ್ತೆ, ಓಕೆನಾ. ಇದು ಸ್ಪಿಂಗ್ ಆಗ್ತಾಯಿಲ್ಲ ನೋಡಿ, ಇಲ್ಲಿ ಬ್ಲೇಡ್ ಕಾಣಿಸ್ತಾ ಇದೆಯಾ, ಸ್ಪಿಂಗ್ ಆಗ್ತಾಯಿಲ್ಲ, ಹಿಂಗೆ ಫ್ಲಿಪ್ ಆಗುತ್ತೆ ಇದು, ಓಕೆನಾ. ಅದಾಗ್ತಾಯಿಲ್ಲ. ಇವಾಗ ನೋಡಿ 2ನೇದಕ್ಕೆ ಹಾಕ್ತೀನಿ. 2ನೇದಕ್ಕೆ ಹಾಕಿದ್ರೆ ನೋಡಿ ಇಲ್ಲಿ ನೀರು ಬರ್ತಾ ಇದೆ, ಓಕೆನಾ. ಇಲ್ಲಿ ನೋಡಿ ರೊಟೇಟ್ ಆಗ್ತಾಯಿದೆ, ಬಟ್ ವೆರಿ ಕೋಲ್ಡಾಗಿ ಬರ್ತಾಯಿದೆ, ತುಂಬ ಕೋಲ್ಡಾಗಿ ಬರ್ತಾಯಿದೆ, ಓಕೆನಾ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇದಕ್ಕೆ ಹಾಕಿದ್ರೆ ನೋಡಿ, ಹಾಕಿದ ತಕ್ಷಣ ಇಲ್ಲಿ ನೀರು ಬರೋದು ನಿಂತೋಯ್ತು, ಓಕೆನಾ. ಇಲ್ಲಿ ಬಟ್ ಸ್ಪಿಂಗ್ ಆಗ್ತಾಯಿದೆ, ಓಕೆನಾ. ನೋಡಿ ಏರ್ ಡೈರೆಕ್ಷನ್ ಚೇಂಜ್ ಆಗ್ತಾಯಿದೆ, ಓಕೆನಾ. ಇಲ್ಲಿ ನಮಗೆ ವಾಟ್ರದ್ದು ಟ್ಯಾಂಕ್ ಬರುತ್ತೆ, ಓಕೆನಾ. ಎಷ್ಟಿದೆ ಎಷ್ಟಿಲ್ಲ ಅಂತ, ಓಕೆನಾ. ನಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದು ನೈಟ್ಗೆ ಒಂದು ಟ್ಯಾಂಕ್ ಬೇಕಾಗುತ್ತೆ, ಆಲ್ಮೋಸ್ಟು 18 ಲೀಟ್ರ್ ಟ್ಯಾಂಕ್ ಇದು, ಬಟ್ ಪವರ್ಫುಲ್ ಆಗಿದೆ ಇದು.
ಈ ವರ್ಷಕ್ಕೆ ಯುಗಾದಿಯ ಸ್ಪೆಷಲ್ ಇದು, ಓಕೆನಾ. ಪರ್ಚೇಸ್ ಮಾಡಿರೋದು ನಿಮಗೆ ಹಿಂದೆಗಡೆ ತೋರಿಸ್ತೀನಿ ನೋಡಿ. ಇದು ಹಿಂಗೆ ರೊಟೇಟ್ ಮಾಡಿದ್ರೆ ನೀರು ಎಲ್ಲಿ ಹೋಗುತ್ತೆ ಅಂತ ನೋಡಿ. ಇವಾಗ ಇದನ್ನ ನಾನು ಆನ್ ಮಾಡ್ತಾಯಿದ್ದೀನಿ ನೋಡಿ. ಆನ್ ಮಾಡಿದ ತಕ್ಷಣ ನೀರು ಬರುತ್ತೆ ನೋಡಿ. ಆನ್ ಮಾಡಿದ್ದೀನಿ, ಓಕೆನಾ. ನೀರು ಬರ್ತಾಯಿದೆ. ಅದು ಎಲ್ಲಿಂದ ಏನು ಕೋಲ್ಡ್ ಆಗುತ್ತೋ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಕೋಲ್ಡ್ ಆಗಿರುತ್ತೆ ನೀರು, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ನೀರು ಬರ್ತಾಯಿದೆ. ಇದು ಒಳಗಿರೋದು ಹನಿಕಾಮ್ ಡಿಸೈನು, ಓಕೆನಾ. ಇದಕ್ಕೆ ಹನಿಕಾಮ್ ಡಿಸೈನ್ ಅಂತಾರೆ, ಓಕೆನಾ. ನೋಡಿ ಈ ರೀತಿ ಇರುತ್ತೆ ಹನಿಕಾಮ್ ಡಿಸೈನ್ ಅಂತಾರೆ, ಓಕೆನಾ. ಫುಲ್ಲು ಇದೆಲ್ಲ ನೀರು ಇಲ್ಲಿ ಮೇಲೆ ಬರುತ್ತೆ, ಮೇಲ್ದ ಚೇಂಬರಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಓಕೆನಾ. ಎಲ್ಲ ಹೋಲಿರುತ್ತೆ, ಪ್ರತಿಯೊಂದು ಹಿಂಗೆ ಬರ್ತಾ ಇರುತ್ತೆ. ತಿರ್ಗಾ ಬಂದಮೇಲೆ ತಿರ್ಗಾ ಕೆಳಗಡೆ ಹಂಗೆ ಹೋಗಿ ಕಲೆಕ್ಟ್ ಆಗುತ್ತೆ ನೀರು, ಓಕೆನಾ. ನೋಡಿ ಕೆಳಗಡೆ ಹೋದಂಗೆ ಅಲ್ಲಿ ನೋಡಿ ಕೆಳಗಡೆ ಒಂದು ಟ್ರೈ ಇರುತ್ತೆ, ಓಕೆನಾ. ಅಲ್ಲಿಗೆ ಹೋಗಿ ಕಲೆಕ್ಟ್ ಆಗುತ್ತೆ, ಓಕೆನಾ. ಇದು ಬ್ಯಾಕ್ ಸೈಡು ಮತ್ತು ಮೆಶ್ಶು ಇದೆ, ಏನು ಪ್ರಾಬ್ಲಮ್ ಏನಿಲ್ಲ, ಓಕೆನಾ. ಇದು ಡ್ರೈನ್ ಮಾಡೋದಕ್ಕೆ ನೀರು ನೀವೇನಾದ್ರು ಯೂಸ್ ಮಾಡಲ್ಲ ಅಂತ ಅಂದರೆ ಇದನ್ನ ಡ್ರೈನ್ ಮಾಡಿ ನೀರು ಇಟ್ಬಿಡ್ಬೋದು, ಓಕೆನಾ. ಈ ವರ್ಷದ ಯುಗಾದಿಗೋಸ್ಕರ ಇದು ನಾವು ತಂದಿರೋದು, ಓಕೆನಾ. ತುಂಬ ಶೆಕೆ ಇದೆ ಅಂತ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.